ಚನ್ನಪಟ್ಟಣ ತಾಲೂಕಿನ ತಿಟ್ಟಮಾರನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡುವ ಮೂಲಕ ಸಾಮಾಜಿಕ ಶೈಕ್ಷಣಿಕ ಆಧ್ಯಾತ್ಮಿಕ ಜಾಗೃತಿ ಅಭಿಯಾನಕ್ಕೆ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಚಾಲನೆ ನೀಡಿ ಮಾತನಾಡಿದ ಅವರು, ಯಾವುದೇ ಸಂಘಟನೆಗಳು ಸಮಾಜದಲ್ಲಿ ಬೇರೂರಿ ನಿಲ್ಲಬೇಕಾದರೆ ಅವುಗಳಿಗೆ ಧಾರ್ಮಿಕ ಶಕ್ತಿ ಅವಶ್ಯಕವಾಗಿರುತ್ತದೆ ಎಂದು ತಿಳಿಸಿದರು. ನಂತರ BMICAPA ಅಧ್ಯಕ್ಷ ರಘುನಾಥ್ ರಾಮಣ್ಣ ಅವರ ನಿವಾಸಕ್ಕೆ ತೆರಳಿ ಆಶೀರ್ವಚನ ನೀಡಿದರು. ಇದೇ ಸಂದರ್ಭದಲ್ಲಿ ಆದಿಚುಂಚನಗಿರಿ ರಾಮನಗರ ಶಾಖಾ ಮಠದ ಅನ್ನದಾನೇಶ್ವರ ಸ್ವಾಮೀಜಿ, ಗೌಡಗೆರೆ ಚಾಮುಂಡೇಶ್ವರಿ ಕ್ಷೇತ್ರದ ಧರ್ಮದರ್ಶಿ ಮಲ್ಲೇಶ್ ಗುರೂಜಿ, ಮಾಜಿ ಶಾಸಕ MC ಅಶ್ವಥ್, ಜಿಲ್ಲಾ JDS ಅಧ್ಯಕ್ಷ HC ಜಯಮುತ್ತು, ಜಿಲ್ಲಾ ಬಿಜೆಪಿ ಅಧ್ಯಕ್ಷ MN ಆನಂದ್ ಸ್ವಾಮಿ, ಮಾಜಿ ಅಧ್ಯಕ್ಷ ಉಲ್ವಾಡಿ ದೇವರಾಜು, ಎಲೆಕೆರೆ ರವೀಶ್, TK ಯೋಗೇಶ್, ಕಾಂಗ್ರೆಸ್ ಮುಖಂಡ ಕರಣ್ ಆನಂದ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ CP ರಾಜೇಶ್, ಚನ್ನಪಟ್ಟಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್, ಮಾಜಿ ಅಧ್ಯಕ್ಷ ರಾಂಪುರ ಮಲವೇಗೌಡ, ಕಾಂಗ್ರೆಸ್ ಮುಖಂಡ PD ರಾಜು, ರಾಂಪುರ ಧರಣೀಶ್, ರಮ್ಯಾ ಸ್ವಾಮಿಗೌಡ, ಒಡಕೆ ಹೊಸಳ್ಳಿ ಚಂದ್ರಣ್ಣ ಸೇರಿದಂತೆ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು. ಪ್ರತಿ ವರ್ಷದಂತೆ ನಿಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ವತಿಯಿಂದ ಗ್ರಾಮ ಭೇಟಿಯ ಕಾರ್ಯಕ್ರಮಗಳು ನಡೆಯುವ ಪ್ರಕ್ರಿಯೆಯಲ್ಲಿ ಈ ವರ್ಷ ನಾವು ಚನ್ನಪಟ್ಟಣ ತಾಲೂಕಿಗೆ ಬಂದ ಈ ಪವಿತ್ರ ಗಳಿಗೆಯ ಮೊದಲ ದಿನದ ಪವಿತ್ರ ದಿನದಲ್ಲಿ ಕ್ಷೇತ್ರದ ದೇವತೆಗಳನ್ನು ಸ್ಮರಿಸಿ ನಿಮ್ಮೆಲ್ಲರ ಆರಾಧ್ಯ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ವೇದಿಕೆಯಲ್ಲಿ ನಮ್ಮ ಈ ಶಾಖೆಯ ಸ್ವಾಮಿಗಳಾದ ಅನ್ನದಾನೇಶ್ವರ ಸ್ವಾಮಿಗಳಿದ್ದಾರೆ. ಒಂದು ಕಾಲದಲ್ಲಿ ನಾವು ನಮ್ಮ ಕೆಂಪೇಗೌಡರ ಕೈನಲ್ಲಿ ಏನಿದೆ, ಕತ್ತಿ ಇದೆ. ನಾವು ಕೆಂಪೇಗೌಡರು ವಂಶಸ್ಥರು ಅಂತ ಏನು ಕತ್ತಿ ಹಿಡ್ಕೊಂಡು ಓಡಾಡಿ ಗೊತ್ತಾಗುತ್ತೆ. ಈಗ ಏನ್ ಮಾಡ್ತಾರೆ? ಹೌದಾ? ಕಾಲ ಹೋಯ್ತದು. ಆಮೇಲೆ ಮೊನ್ನೆ ಈಗ ಒಂದು 2 ದಶಕದವರೆಗೂ ನಾನು ನೋಡ್ತಾ ಇದ್ದೆ. ರಾಜೇಶ್ ಯಾವಾಗ ಬಂದ್ರಿ? ಆಗ್ಲಿಂದ ಇದ್ದೀರಾ? 2 ದಶಕದವರೆಗೂ ನಾನು ನೋಡ್ತಾ ಇದ್ದೆ. ಏನು ಕತ್ತಲ್ಲಿ ದಪ್ಪ ದಪ್ಪ ಎಂತವು ಚೈನ್ಗಳು ಹಾಕೊಂಡು, ನಾನು ಹೇಳ್ತದೆ ಯಾಕೆ ಹಾಕೊಂಡು ಓಡಾಡ್ತೀವಿ? ಚಿನ್ನ ಬೇಕಾದ್ರೆ ಅಮ್ಮಂದರಿಗೆ, ತಾಯಂದರಿಗೆ, ಲಕ್ಷ್ಮಿ ಸ್ವರೂಪಿಣಿ ಆಗಿರೋರಿಗೆ, ಅಂತಹ ತಾಯಂದರಿಗೆ ನೀವು ಚಿನ್ನ ಹಾಕಿ ನೀವು ಗಂಡಸ್ರು ಯಾಕೆ ಹಾಕೊಂಡು ಓಡಾಡ್ತಾ ಇದ್ರಿ? ಈ ಸಮಾಜ ಅಷ್ಟೊಂದು ಗೌರವಿಸೋದಿಲ್ಲ ಚಿನ್ನ ಹಾಕೊಂಡು ಓಡಾಡಿ ಮೈ ಮೇಲೆ ತೋರಿಸ್ಕೊಂಡಂಥವ್ರಿಗೆ. ತಾತ್ಪರ್ಯ ಏನು ಅಂತಂದ್ರೆ, ಇನ್ನು ಮೇಲೆ ಹೋಗ್ತಾ 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 ಸಮಾಜ ಏನಾಗ್ತಾ ಹೋಗುತ್ತೆ? ಸರಳ ಆಗ್ತಾ ಹೋಗ್ತದೆ. ಸರಳ ಆಗ್ತಾ ಒಂಥರ ನಾಲೆಡ್ಜ್ ಸೊಸೈಟಿನಲ್ಲಿ ಬದುಕ್ತಾ ಹೋಗ್ತೇವೆ. ನಾಲೆಡ್ಜ್ ಸೊಸೈಟಿಯಲ್ಲಿ ಬದುಕಬೇಕಾದ್ರೆ ನಿಮ್ಮ ಜ್ಞಾನ ಬುದ್ಧಿ ಮಾತನಾಡಬೇಕೆ ಹೊರತು ನಿಮ್ಮ ಐಶ್ವರ್ಯಗಳು ಹೊರಗಡೆ ಮಾತನಾಡಕ್ಕೆ ಹೋದ್ರೆ ಜನ ಇನ್ಮೇಲೆ ಅದಕ್ಕೆ ಜಾಸ್ತಿ ಗೌರವ